ಏನು ಆರಾಮ ಕೂತ್ಕೊಬಿಟ್ಟಿದ್ಯಲ್ಲ ಕೆಲಸ ಎಲ್ಲ ಮುಗ್ದು ಬಾ. ಅಯ್ಯೋ ಇನ್ನು ಏನು ಮುಗ್ದಿದವು ಹೊಲ್ಕೆ ಕಾಲ ಹಾಕಿಲ್ಲ ನಾನು. ರವಿ ಮದ್ವೆ ಅದು ಇದು ಅಂತ ಕೂತ್ಕೊಂಡು ಎತ್ತರಿತಾಗ ಹೋಗಕ್ಕೆ ಆಗಿಲ್ಲ, ಹೋಗ್ಬೇಕು. ಏನಾರು ಆಗ್ಲಿ ತಕೋ, ಹೆಂಗೋ ಮೊಮ್ಮಗನ ಮದ್ವೆ ಮಾಡಿ ಮುಗಿಸ್ಬಿಟ್ಟಲ್ಲ ಅಂತ ಇರ್ತಿದ್ದೆ. ಎಟ್ಟಿಗೆ ಬಂದಾಗಲ್ಲ ಎಲ್ಲ ಆಯ್ತು, ನನ್ನ ಮೊಮ್ಮಗಂದು ಇನ್ನೂ ಆಗಿಲ್ಲ ಅಂತ ಕೊರಗ್ತಾ ಕೂತಿದೆ. ಎಲ್ಲ ಸರಿ ಆಯ್ತು ಅನ್ನಂಗದೆ. ಈಗ ಈಗ ಆರಾಮು. ಹ್ಞೂ ಈಗ ಭಾರಿ ಖುಷಿ ಆಯಿತು. ಹಾಗೆ ಒಳ್ಳೆ ಹೆಣ್ಣು ಬೇರೆಯಾ ರವಿಗಳು ತಂದು ಮದುವೆ ಮಾಡಿವಲ್ಲ, ಭಾರಿ ಒಳ್ಳೆ ಹೆಣ್ಣು. ಹ್ಞೂ ನನಗೆ ಯಾವ ಹೆಣ್ಣು ತಂದು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೆ, ರವಿಗೆ ಎಂತ ಹೆಣ್ಣು ಬೇಕು ಅಂದ್ಕೊಂಡಿದ್ದೆ. ಅಂಥ ಹೆಣ್ಣೆ ಸಿಕ್ತು. ಅದಕ್ಕೆ ಜಲ್ದಿಯೇ ಮದುವೆ ಮಾಡಿ ಮುಗಿಸ್ಬಿಟ್ಟ. ಗೊತ್ತಾಯ್ತು ತಕೋ, ಅಷ್ಟು ಆತ್ರದಲ್ಲಿ ಮದುವೆ ಮಾಡಿ ಮುಗಿಸಿರಿ ಅಂದರೆ ಏನಾಗಿರ್ತದೆ ಕತೆ ಅಂತ ಗೊತ್ತಾಯ್ತು. ಬಮ್ಮಿ ಅಡುಗೆ ಮಾಡೋಳೆ ಒಟ್ಕೊಂಡು ಹೋಗುವೆ ಬಾ. ಅಯ್ಯೋ ಏನು ಬೇಡಕತ್ತೆ, ಏನು ಬೇಡಕ ಸುಮ್ಮನಿರು. ಬರವತ್ತಲೆಯ ಉಣ್ಕೊಂಡು ತಿನ್ಕೊಂಡು ಬಂದೆ. ತಾಳು ಕಿವುಡಿನೂ ಮಾತಾಡ್ಸಿಲ್ವಲ್ಲ, ಹಂಗೆ ಮಾತಾಡ್ಕೊ ಹೋಗಾಯ್ತದೆ. ಹೊಟ್ಲೆ ಇದ್ದೆ, ನೆನಪಾಯ್ತಲ್ಲ ಮಾತಾಡ್ಸ್ಕೊ ಹೋಗೋದು ಅಂದ್ಬಿಟ್ಟು ಹಂಗೆ ಬಂದೆ. ಏನು ನಿನ್ನ ಸೊಸೆಯಲ್ಲಿ ಕಾಣ್ತಾನೆ ಇಲ್ಲ, ಮನೇಲಿ ಬಾಣ್ತಿ ಮನೆ ಅಲ್ವಾ? ಅದು ಇದು ಕೆಲಸ ಇರ್ತದೆ. ಏನು ಮುಖ ಚೆನ್ನಾಗಿದ್ದದ? ಹ್ಞೂ ಚೆನ್ನಾಗವನೆ. ಅವನಿಗೇನು ಮುಖ ನೋಡ್ಬಿಟ್ಟು ಏನು ಲಕ ಲಕ ಅಂತ ಕುಣಿತಾನೆ. ಇನ್ನು 9 ತಿಂಗಳಾಗಿಲ್ಲ ಮಮ್ಮಿ, ಭಾಳ ದಿವಸ ಆಯಿತು ಅನ್ನಂಗದೆ. ಹ್ಞೂ ಇನ್ನೇನು 9 ತಿಂಗಳು ತುಂಬುತ್ತದೆ, 8 ತಿಂಗಳು ನಡೀತದೆ. ಇದು ಕಳೆದ್ಬಿಟ್ರೆ 9 ತಿಂಗಳು. ಇನ್ನೂ ಕಳಿಸಿಲ್ವಾ? 9 ತಿಂಗಳು ಕಳಿಸೋದ ಅನ್ಕೊಂಡು ಇವಿ ತಕೋ. ಏನು ಮಾಡಬೇಕು ಮಗಿಗೆ? ಏನು ಸುಮಾರಾಗಿ ಮಾಡದ, ದುಡ್ಡು ಕಾಸಿಲ್ಲ. ಸಾಲ ಎಲ್ಲ ಅದೇ, ಬಡ್ಡಿ ಎಲ್ಲ ಕಟ್ಟಬೇಕು. ಹೊಲ್ದಲ್ವೇ ನ್ಯಾರವಾಗಿನ ಆಗಿಲ್ಲ. ಉಣ್ಣಕ್ಕೆ ತಿನ್ನಕ್ಕೆ ನ್ಯಾರ ಆಯ್ತಾ ಕೂತದೆ. ಏನು ಮಾಡೋದು ಎಲ್ಲರೂ ನೋಡ್ತೀವಿ. ಸಾಲಾಗಿಲ್ಲ ಇದ್ದರೆ ಮಾಡಿಬಿಟ್ಟು ಏನಾದ್ರು ಮಾಡ್ಬೇಕಲ್ಲ, ಮಾಡಂತದ ಮಾಡಲೇಬೇಕು. ಅದಕ್ಕೆ ಯಾಕೆ ಮಾಡಂತದ ಹಿಂಗಿರು ಮಾಡಬೇಕಲ್ಲ, ಮಾಡಿಬಿಡಕ್ಕಾಯ್ತದೆ ಅಂದ್ಬಿಟ್ಟು ಹಂಗೆ ಯೋಚನೆ ಮಾಡ್ತಾ ಕೂತೀವಿ. ಏನಾರು ಸಣ್ಣ ಮಗಿಗೆ ಒಂದು ಹಿಂಗಿಂಗ್ರವು ಚೈನ್ಗಿನ್ ತರೋದು ಅಂದ್ಕೊಂಡಿದ್ದು. ಕಾಸು ಇಲ್ಲ ಈಗ. ಅದಕ್ಕೆ ಕಾಸಿಲ್ವಲ್ಲ, ಅದಕ್ಕೆ ಸುಮ್ಮನೆ ಅದು ನೋಡೋದ. ಎಲ್ಲಾರು ನೀ ಅಂತಾರೆ ಕೇಳೋದ ಅಂದ್ಕೊಂಡಿದ್ದೆ, ಮರ್ತೇ ಬಿಟ್ಟೆ ನೋಡು. ಎಲ್ಲಾರು ಕಾಸಿದ್ರೆ ಈಸ್ಕೊಡೋಣ ಸಾಲನ ಬಡ್ಡಿಗೆ, ಬಡ್ಡಿ ಹಚ್ಕಡೆ ಕಟ್ಕೊಬೋಯ್ತೀನಂತೆ. ನಾನು ಮುತ್ಕೊಡು ದುಡ್ಡು ಬರ್ತದೆ, ಆಮೇಲೆ ಅದು ಇದು ಏನಾದ್ರು ಬರ್ತದೆ ಕಟ್ಕೊಬೋಯ್ತೀನಿ. ಈಸ್ಕೊಡು ಒಂದು 20-30 ಸಾವಿರ ಇದ್ದರೆ ಒಳ್ಳೆ ಚಂದ ಕೇಳ್ತಾ ಇದ್ದಿ ತಕೋ. ಈಗಲೇ ಕೇಳೋದು ನೀನು? ಏನಾರು ಪಸ್ಕಿಸ್ತು ಬಂದಾಗಾದರೆ ಯಾರು ತವಾರು ಈಸ್ಕೊಡ್ಬೋದು, ಇಲ್ಲ ನಮ್ಮ ತವೇ ಇರ್ತದೆ. ಈಗ ಕೇಳಿದ್ರೆ ಹೆಂಗದದು ನೋಡಿದ್ರೆ ತಕೋ. ಇನ್ನೊಂದು 2-3 ತಿಂಗಳಿಗೆ ಕೊಡೋಣ. ಅಲ್ಲ ಈಗ 8 ತಿಂಗಳು ತುಂಬಿ 9 ತಿಂಗಳಿಗೆ ಬರ್ತದೆ. 9 ತಿಂಗಳು ಕಳಿಸ್ಬೇಕು ಅಂದರೆ ಅವಳು 2-3 ತಿಂಗಳು ಬಿಟ್ಟು ಕೊಟ್ಟಾಳಂತೆ. ಅಲ್ಲ ಮೊದಲೇ ಹೇಳ್ಕೋಬೇಕು ತಾನೇ ನಿಮ್ಮ ಮುಂಚೆಗೆಯೇ. ಎಲ್ಲರೂ ನನಗೆ ಏರ್ಪಾಡು ಮಾಡ್ತಿರ್ತಿಲ್ವಾ? ನಿಮಗೆ ದಿಢೀರ್ ಅಂತ ಕೇಳಿದ್ರೆ ನಾನು ಎಲ್ಲಿಂದ ತರನೇ? ಅಯ್ಯೋ ಸರಿ ಕತ್ಬಿಡು, ಇದ್ದರೆ ಕೊಡು ಅಂತ ಕೇಳಿದೆ. ಯಾರನ್ನೂ ಕೇಳ್ಬಿಟ್ಟು ಒಂದು 30 ಸಾವಿರ ಇದ್ರೆ ಈಸ್ಕೊಡು. ಅಲ್ಲ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬೇಡ. ನಿನ್ನ ಮಗಳೇ ಅವಳ ದುಡ್ಡು ಗಿಡ್ಡು ಮಡಗಿರ್ತಾಳಲ್ಲ, ಕೇಳುವೆ ಕೊಡ್ತಾಳೆ. ನೋಡಮ್ಮಿ ಹಿಂಗೆ ಅಂತಾಳಲ್ಲ ಕಿವುಡಿ ಅಂತ ಏನು ಹೊಂದ್ಕೊಳಕ್ಕೆ ಹೋಗ್ಬೇಡ. ಅವ್ರು ಸಂಪಾದನೆ ಮಾಡಿದ್ದು ಅವ್ರೊಟ್ಟಿಗೆ ಅವ್ರ ಮಕ್ಕಳಿಗೆ, ಅರ್ಥ ಆಯ್ತಾ? ಸುಮ್ಮನೆ ನಾವು ಹೋದ್ರೆ ಚಂದಿಲ್ಲ, ಕೇಳಬಾರ್ದು, ನಾಚಿಕೆ ಬಡೋದೆಲ್ಲವ. ಏನು ಚೆನ್ನಾಗಿವಿ, ಸಂಬಂಧ ಚೆನ್ನಾಗದೆ, ಮಗಳು ಸರಿ ಹೋಗದ, ಉಣ್ಣದ ತಿನ್ನದ, ಅಲ್ಲ ಇರೋದ, ಉಣ್ಣಕ್ಕೆ ತಿನ್ನೋಕ್ಕೆ ದಾಕ್ತಾನೆ ಇಲ್ಲ. ಆ ದುಡ್ಡು ಕಾಸು ಅಂತ ಬಂದ್ಬಿಟ್ರೆ ಬೇಡ 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 ಕಣವ, ಬೇಡಕತ್ತೆ. ನಮ್ಮ ಇಟ್ಟಿಲಿ ಅಂಬ್ಲಿನೇ ಕುಡ್ಕೊಂಡು ಇದ್ಬಿಡದ. ದುಡ್ಡು ಕಾಸು ಮಾತ್ರ ಕೈ ಹಾಕಕ್ಕೆ ಹೋಗ್ಬಾರ್ದು, ತಲೆ ಹಾಕಕ್ಕೆ ಹೋಗ್ಬಾರ್ದು, ಬೇಡಕತ್ತೆ. ಅಲ್ಲ ಅವ್ಳು ತಗಿಸ್ಕೊಂಡು ಮಾಡೋದಿದ್ದರೆ ನಾನು ಯಾತಿಗೆ ಇಷ್ಟು ಸಾಲ ಮಾಡ್ಕೊತಿದ್ದು? ಹಾಂ ಆಮೇಲೆ ಇನ್ನೊಂದು ಮಾತು ಹೇಳೋಣ. ನನ್ನ ಮಗಳೇನು ಮಡಿಕ ಕೂತಿದ್ದಾಳ ಏನೋ ಆಗೇನೋ ಚೇರ್ಮನ್ರು ಮಗ ಅಂದ್ಬಿಟ್ಟು ಕೊಟ್ಟು ಈಗ ಅದೇ ಉಳ್ಕ ಹೋಯ್ತದ. ಚೆನ್ನಾಗದೆ ಒಳ್ಳೆಯ ಆಗ್ಲಂಗೆ. ಈಗ ಏನೂ ಐತಲ್ಲ ಕಣ, ಹೊಲ್ತಲು ಏನೂ ಇಲ್ಲ, ಸುಮ್ಮನೆ ಮಾಡಿ ಮಾಡಿ ಸಾಯ್ತಾ ಕೂತವ್ರೆ ಅಷ್ಟೇ. ಮೊದ್ಲಂಗೇನು ಬಂಡವಾಳ ಇಲ್ಲ, ಏನೋ ಆಸ್ತಿ ಪಾಸ್ತಿ ಅವೇ ಹಿರಿಕರು ಮಾಡಿ ಮಡಗಿರವು. ಇವ್ರು ಮಾಡೋದು ಈ ಖರ್ಚು ಪರ್ಚಿಗೆ ಅದಕ್ಕೆ ಇದಕ್ಕೆ ಯಾರಾಯ್ತದೆ ಅಷ್ಟೇ. ಏನಾರು ಆಗಲಿ ಅವಳ್ತವಿಲ್ಲ ಅಂದ್ರೂ ಯಾರು ತಾವಾರು ಈಸ್ಕೊಡೋಷ್ಟಾರುವೆ ಇರ್ತಾಳೆ ಅಂತ. ಬೇಡ ಬೇಡ ಕತೆ, ಬೇಡ. ಈಗಲೇ ಚೆನ್ನಾಗಿವಿ ಕತೆ, ಹಾಗೆ ಇದ್ರೆ ಸಾಕು. ದುಡ್ಡು ಗಿಡ್ಡು ಕಾಸು ಬೇಡ ಕತೆ. ನನ್ನ ಮಗಳೇ ಕೇಳೋಕ್ಕಿಲ್ವ? ಯಾವ ಕಾಸಿಗಿಸಿಲ್ಲ ಅಂದರೆ ಇಸ್ಕೋ, ಕಾಸು ಇಲ್ದೇವ್ರುವೆ ನಂತ ಅಡುಗೆ ಮಡ್ಬಿಟ್ಟು ಕೊಟ್ಟಾನಂತೆ ಅಂತ ಹೇಳ್ತಾಳೆ. ಚಂದವಾ ಅದು? ಏನು ಮರ್ಯಾದೆ ಕೊಟ್ಟದ? ಮಗಳು ನನ್ನ ಮಗಳೇ ಇರ್ಬೋದು. ಹೊಳಿಯ ಒಂದು ಮಾತಾಡೋನಕ್ಕಿಲ್ವ? ನಿಮ್ಮ ಅಪ್ಪನಟ್ಟಿಲಿ ತಗೊಂಡು ಮುಡಿಕೊಂಡ್ರು ನಿಮ್ಮ ಅಪ್ಪನ ಹೊಂಟಿಯವರು ಅಂತ್ಯವ್ರು ಇಂಥವ್ರು ಅಂತ ಬೇಡ. ಯಾಕೆ ನೀಯತ್ತಾಗಿರ್ಬೇಕು ನಾವು, ಸ್ವಾಭಿಮಾನ ಆಗಿರ್ಬೇಕು. ಸ್ವಾಭಿಮಾನ ಮುಖ್ಯ. ಬೇಡ ಬೇಡ, ಏನು ಬೇಡಕತೆ. ಇನ್ನೇನು ಮತ್ತೆ ಇನ್ನೇನು ಇಲ್ಲ, ಬೇಜ್ ಮಾಡ್ಕೊಬಿಟ್ಟು ಆಮೇಲೆ ನೋಡಿ ಹಿಂಗೆ ಅಂದ್ಬಿಟ್ಲಲ್ಲ ಇವಳು ಅಂತ. ಇಲ್ಲಕಂತಕೋ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳೋಣ? ಬೇಜಾರು ಮಾಡ್ಕೊಳಕ್ಕಿಲ್ಲ, ಏನು ಮಾಡ್ಕೊಳಕ್ಕಿಲ್ಲ ಕತೆ. ಅದು ಒಂದು ವಿಷಯ ಅಂದ್ಬಿಟ್ಟು ಬೇಜಾರು ಮಾಡ್ತಾ ಕೂತ್ಕೊಳ್ಳೋಣ. ಕುಳ್ಳೆಲ್ಲಿಗೆ ಹೋದ ಕಾಣ್ತಾನೆ ಇಲ್ವಲ್ಲ? ಅವನ ಹೊಲಕ್ಕೆ ಹೋಗವನೆ, ಭಾರಿ ಕೆಲಸ ನನ್ನ ಗಂಡಿಗೆ. ಅತ್ತಾಗ ಹೊಡೆದಾಡ್ಬೇಕು, ಇತ್ತಾಗ ಹೊಡೆದಾಡ್ಬೇಕು, ಎತ್ತು ನೋಡ್ಕೋಬೇಕು, ಹೊಸ 2 ಸಾವೆ ಕರ ಜೊತೆಗೆ ಕರ ಅವೆ, ಭಾರಿ ಕೆಲಸ. ನಾನು ಹೋಯ್ತೀನಿ ಇನ್ನೊಂದು 2 ದಿವಸ. ಇವತ್ತೇ ಹೋಗೋದ ಅನ್ಕೊಂಡೆ. ನಮ್ಮ ಲಕ್ಷ್ಮಿ ಅವಳಲ್ಲ, ಅದೇ ಪಾರ್ತಿಗೆ ನೀರು ಇರಬೇಕು ಕಣತ್ತೆ, ಮಗಿಗೆ ನೀರು ಇರಬೇಕು, ಉಳ್ಕೊಳ್ಳಿ ಅಂತ ಹಿಂಸೆ ಮಾಡ್ತಿದ್ಲು.
ನಂಗೆ ನೀರಿಗೆ ಹಚ್ಕಟ ಉಯ್ಸಕ್ಕೆ ಬರೋಕ್ಕಿಲ್ಲ ನೀವೇ ಉಳ್ಕೊಳ್ಳಿ ಅಂತ ಅದಕ್ಕೆ ತಾಳು ಇವತ್ತೊಂದು ದಿವಸ ನೀರು ಇದ್ಬಿಟ್ಟು ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಉಳ್ಕೊಂಡೆ. ಮಗಿಗೆ ನೀರು ಇರ್ಬೇಕಾ ಪಾರತಿ ಕುಯ್ಯಕ್ಕೆ ಬರೋಕ್ಕಿಲ್ವಾ? ಇಷ್ಟು ದಿವಸ ಆದ್ರೂ ಲಕ್ಷ್ಮಿನೇ ಕಲ್ತಿಲ್ಲ. ಪಾರತಿ ಕಲ್ತ್ಕೊಂಡಳ ಅಲ್ಲ ಗಂಡ ಗಂಡನ ಮನೆಗೆ ಹೋದ್ರೆ ಮಗಿಗೆ ನೀರು ಅವರು ಮುಟ್ಟವರು ಕಲಿಬೇಕು ತಾನೆ. ಅಯ್ಯೋ ಬುಡೋದಾಗಿ ಮಗಿಗೆ 9 ತಿಂಗಳು ಆಗೋದಲ್ಲ ಏನು ಇನ್ನೂ ಒಂದು 15 20 ಇರ್ತಾಳಲ್ಲ ಹೇಳ್ಕೊಡಕ್ಕಾಯ್ತದೆ. ಸರಿ ಕಣಮಿ ಬತ್ತೀನಿ ತಾಳು ಕೂತ್ಕೊ ಹೋಗುವಂತೆ. ಇಲ್ಲ ಕತೆ ಬತ್ತೀನಿ ಹಂಗೆ ಮಾತಾಡ್ಸ್ಕೋಗೋದು ಅನ್ಕೊ ಬಂದೆ ಕತೆ. ಅಲ್ಲ ಕಾಪಿನವ್ರು ಕಾಯ್ತಿರ್ತೀರಿ ಕೂತ್ಕೋ. ಅಯ್ಯೋ ನೀನು ಕಾಪಿನ ಬೇಡ ಏನು ಬಿಡಕತ್ತೆ ಹೋಯ್ತೀನಿ. ಸರಿ ತಗ ಬಂದಾಗ ಬಾ. ಸರಿ ಕಣ್ತಕೋ ಹಂಗೆ ಎಟ್ಟಿದ್ದಕ್ಕೂ ಬರಬೇಡ ನೀನು. ತಗ ಬಂದಾಗ ಬತ್ತೀನಿ ನಡಿ. ಸುಮಾರು ದಿವಸ ಆಯ್ತು ನಾನು ತಗ ಬಂದೇ ಇಲ್ಲ ಕತೆ. ಅಲ್ಲ ನೀನು ಬೀದಿಗೆ ಬಂದ್ರೆ ನಿಮ್ಮ ಮಟ್ಟಿದಿಕ್ಕೆ ಬರೋಕ್ಕಿಲ್ವಾ? ತಗ ಬಂದೇ ಇಲ್ಲ ಕತೆ. ಇನ್ನೊಂದ್ಸಲ ಬಂದಾಗ ಬತ್ತೀನಿ. ಸರಿ ಅಲ್ಲ ಮಗಳು ತಗು ಸಾಲ ಕೊಡು ಮಟ್ಟು ಕೊಡು ಬಸ್ ಕೊಡು ಅಂತ ಕೇಳಿದ್ರೆ ಚಂದ್ವಾ? ಓಹೋ ನನ್ನ ಮಗ ಹಂಗೆ ಹುಡ್ದು ಬಿಡ್ತಾನೆ ಅಷ್ಟೇ. ನಾನು ಕುಳ್ಳುನ್ ಕೊಡ್ಬೇಕು ಮೊದಲೇ ಸ್ವಾಭಿಮಾನಿಗಳು ನನ್ನ ಮಕ್ಕಳು. ನನ್ನ ಮಗಳೇನೋ ಈಸ್ಕೊ ಅಂತ ಹೇಳ್ತಾಳೆ ಒಡಗಿಡ್ಬೇಕಲ್ಲ ಬೇಕನ್ನವ ಅಂತ ಎಲ್ಲನೂ ಹೇಳ್ಕತ್ತಾಳೆ. ಬಂದಿದ್ದ ಆದಾಯ ವೆಚ್ಚ ವರಮಾನ ಎಲ್ಲರೂ ಹೇಳ್ಕತ್ತಾಳೆ ನನ್ನ ಜೊತೆ. ಹಂಗನ್ಬಿಟ್ಟು ಓಕೆ ಹೇಳಕ್ಕದ ಥೂ ಹಳಿಯ ಇರೋ ಮನೇಲಿ ಏನು ಕೇಳಿದ್ರೆ ಚಂದ ಬಾ. ಇವಳು ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾಳೆ ತಕೋ. ಇವಳುಗಾರು ಗೊತ್ತಾಯ್ತಿಲ್ಲ ನಾನು ಹಂಗೆ ಕೇಳೋಣ ಬೇಡ ಬೇಕಾದ್ರೆ ಬೇರೆ ಇರ್ತಾವೆ ಹೋಗಿ ಸಾಲ ಮಾಡ್ಬಿಡೋದ 5 ರೂಪಾಯಿಗಿಲ್ಲ 10 ರೂಪಾಯಿಗೆ ಸಾಲ ಮಾಡಿಬಿಟ್ಟು ತೀರ್ಸೋಕ್ಕಾಯ್ತದೆ. ಏನು ಸಂಬಂಧ ಅಂತವು ಫ್ರೀಯಾಗಿ ಕೊಡ್ತೀನಿ ಆದರೂ ಇಸ್ಕೊಳಕ್ಕೆ ಹೋಗ್ಬಾರ್ದು. ಏನೋ ವಿಶ್ವಾಸಕ್ಕೆ ಮಾತು ಸರಿ, ಮಾತು ಕತೆ ಉಣ್ಣೋದು ತಿನ್ನೋದು ಬಟ್ಟೆ ಬರಿ ತೆಗಿಯೋದು ಮುಟ್ಟೋದು ಎಲ್ಲ ಸರಿ. ಕಳೆ ದುಡ್ಡು ಕಾಸುವನ್ನ ಯಾವಾರ್ದಲ್ಲಿ ಮಾತ್ರ ತಲೆ ಹಾಕಕ್ಕೆ ಹೋಗ್ಬಾರ್ದು. ಸರಿ ಬರೋಕ್ಕಿಲ್ಲ ಅದು. ಅಕ್ಕ ಏನು ಮಾಡ್ತಿದ್ದೀರಿ? ಅಯ್ಯೋ ಕೂತಿದೆ ಕತ್ ಪೈಲಿ. ಏನು ಮಾಡ್ತಿದ್ದಾಳು ಪಾರ್ವತಿ ಮಾಲ ಏನು ಮಾಡ್ತಿದ್ದಾರು? ಇಬ್ರು ಟಿವಿ ನೋಡ್ತಾ ಕೂತವ್ರೆ. ಅವಳ ಕುತ್ಕೊಂಡು ಟಿವಿ ನೋಡ್ತಾ ಬೆನ್ನೋ ಬರ್ಲಿ ಕುತ್ಕೊಂಡು. ಹೇಳಿದ ಮಾತು ಕತೆ ಕೇಳಕ್ಕಿಲ್ಲ ತಕೊಳ್ಳಿ. ಸಂಜೆ ಗಂಟ ಟಿವಿ ಅಂತ ನೋಡ್ತಾ ಕೂತ್ಕೊತಾರೆ. ಅದಿರ್ಲಿ ಅತ್ತೆ ತಲೆ ಹುಸಿ ಕಡಿತಲ್ಲ ಕಣತ್ತೆ. ಹುಸಿ ಬಕ್ಕೊಡಿ ಏನಾಗಿದಾವೇನೋ ನೋಡಿ. ಅಯ್ಯವ್ವ ಕಣ್ಕಣಗಿದಾವೆ ನೋಡ್ಕೊಟ್ಟನಂತೆ. ಕೂತಿದ್ದೀರಲ್ಲ ನೋಡ್ಕೊಡಿ. ಅದು ಯಾತಕ್ಕಂಗೆ ಆಡಿರಿ ಚೆನ್ನಾಗಿ ನೋಡ್ತಿದ್ರಿ ಕತ್ ನೋಡ್ಕೊಡಿ. ಏನು ಮಾಲನು ಹಚ್ಕಡಂಗೆ ನೋಡಕ್ಕಿಲ್ಲ ಪಾರದಿಗೂ ನೋಡಕ್ ಬರಕ್ಕಿಲ್ಲ. ಸುಮ್ಮನೆ ನೋಡು ಅಂದರೆ ತಲೆ ಕೂದಲ ಮೇಕ್ ಮಾಡಿ ಕೆಳಕ್ ಮಾಡಿ ಸಿಕ್ಕಡ್ಸಿ ಮಡಗ್ತಾರೆ. ಏನು ಹಚ್ಕಡಂಗೆ ನೋಡಕ್ಕಿಲ್ಲ ಕತೆ ನೋಡ್ಕೊಡಿ. ಸರಿ ಕತ್ ಬೈಲಿ ಕುತ್ಕ ಬೈಲಿ ಉಂಕನತ್ತೆ ಅಲ್ಲೇ ಬಗೆರಿ ಹುಸಿ ಕಡಿಯಕ್ಕಿಲ್ಲ ಕಣತ್ತೆ. ಕೂದಲು ಬಿಚ್ಬಿಟ್ಟು ಹಚ್ಕಡಕ್ ಬಗೆರಿ ಆಮೇಲೆ ಸೀರೆಗೆ ತಂದು ಕೊಡೋಣ. ಸೀರಿದ್ರೆ ಕೀರಿರ. ಅಯ್ಯೋ ಮೊದಲು ನೋಡ್ತೀನಿ ತಾಳ್ತಾಯಿ ಏನಿದಾವ ಇಲ್ವೋ ಅಂದ್ಬಿಟ್ಟು. ಸರಿ ಕತ್ ಬಗೆರಿ ಹುಸಿ ಅಂತ್ಕೋ ಸಾಕಾ? ಸಾಕು ಹಂಗೆ ಅಂತ್ಕೋ. ಅದೇ ಕಣತೆ ನಿಮ್ಗೊಂದು ವಿಚಾರ ಹೇಳ್ಬೇಕಾಯ್ತು. ಏನಮಿ? ಅದೇ ತಾರಾ ಬುಸ್ರಿ ಅಂತ ಕಣತೆ. ಏನು ಹೇಳ್ತದಿ? ಕಣತೆ ಬುಸ್ರಿ ಅಂತೆ. ಏನ ಒಳ್ಳೇದಾಯ್ತು ತಕೋ. ದೇವ್ರು ಈಗ್ಲಾರು ಒಳ್ಳೇದು ಮಾಡಿದ್ನಲ್ಲ. ಹೇಳು ತಾರನಿಗೆ ಹೇಳಿದ್ಲ? ಇಲ್ಲ ಮಹೇಶ ಹೇಳ್ದ. ಏನಂದ ಮಹೇಶ? ತಾರ ಎಲ್ಲಿ ಅವತ್ತು ಕೇಳಿದ್ಕೆ ಏನದು 6-15 ದಿವಸ ಬರ್ತಾಳೆ ಅಂತ ಹೇಳಿದ. ನೆನೆ ಏನಿಲ್ಲ 15 ದಿವಸ ಇಳಿಸ್ತೀನಿ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟಿದ್ದೆಲ್ಲ ಹೇಳ್ತೀಯ ತಂದಿದ್ಕೆ. ಅದೇ ಕಣವ ಬಸ್ರಿ ಅದಕ್ಕೆ ಆಸ್ಪತ್ರೆಗೆ ತೋರ್ಸೋಕ್ಕೆ ಇಲ್ಲಿಗೆ ಕರ್ಕೊಬಂದಿ ಅಂತ ಹೇಳ್ತಿದ್ದ. ಒಳ್ಳೇದಾಯ್ತು ತಕೋ. ನನಗದು ಖುಷಿಯಾಗಿಲ್ಲ. ಅದಕ್ಕೆ ತಾಳು ಮೊದಲು ಅತ್ತೆಗೆ ಹೋಗಿ ಹೇಳ್ಬಿಡೋದ ಅಂದ್ಬಿಟ್ಟು ಬಂದೆ ಕಣತೆ. ಏನಾರು ಮಾರ್ಗಿಡ್ ಕೊಡುವೆ ಪಾಯಸ್ಕಿಸವ? ಮಾಡ್ಕೊಡೋಣ ನಿಮ್ಮನೆ ಕೇಳ್ಕೊ ಹೋಗೋದ ಅನ್ಕ ಬಂದೆ. ಮಾಡ್ಕೊಡು ಹೋಗು. ಅಟ್ಟಿ ಅವ್ರಿಗೆಲ್ಲ ಪಾಯಸ ಕಾಯಿಸ್ಬಿಟ್ಟು ಅಟ್ಟಿ ಕೊಡು. ಹಾಗೆ ರಮೇಶ ಮೈಸೂರಿಗೆ ರತ್ನಿ ಕೊಡು. ಅಟ್ಟಿಯವ್ರಿಗೆ ಆಮೇಲೆ ಮಾಲಾಗಿಲ್ಲಂಗೆ ಎಲ್ಲರಿಗೂ ಕೊಡು. ನನಗೂ ಖುಷಿಯಾಗಿಲ್ಲ ಮಾತ್ರ. ಈಗ್ಲಾರು ದೇವ್ರು ಕರುಡಿಸಿದ್ನಲ್ಲ ಅಂತ. ಹಂಗೆ ರತ್ನಿಗೂ ಒಂದು ಮಗ ಆಗ್ಬಿಟ್ಟಿದ್ರೆ ಭಾರಿ ಖುಷಿ ಆಗ್ಬಿಡೋದು. ಅಯ್ಯೋ ಆಯ್ತಾನೆ ತಕೊಳ್ಳಿ. ಅಲ್ಲ ಮದುವೆಗೆ ಹೊಸ ದಿವಸ ಆಯ್ತಾ? ಭಾರಿ ದಿವಸ ಆಯಿತು. ಇನ್ನೂ ಹಂಗೆ ಅವರೆಲ್ಲ ಅದೇ ಚಿಂತೆ. ಅಯ್ಯೋ ದೇವ್ರು ಹೊಸ ಕಂಡುಬಿಟ್ರೆ ಎಲ್ಲ ಆಯ್ತದೆ ತಕೊಳ್ಳಿ. ಹಂಗೆ ನಂಬಿಕೆ ಇರಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಿಲ್ಲ. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.